ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಕ್ಯಾಪ್ಯಾಚಿನೋ ಕೋಲ್ಡ್ ಕಾಫಿ ರೆಸಿಪಿನ ಮನೆಯಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಮಿಕ್ಸಿಯ ಚಿಕ್ಕ ಜಾರ್ ಇದೆಯಲ್ಲ, ಸಣ್ಣ ಜಾರ್, ಅದನ್ನು ತೆಗೆದುಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ನಮಗೆ ಡ್ರೈ ಆಗಿರಬೇಕು. ಸೊ ಇವಾಗ ಇದಕ್ಕೆ ನಾನು 2 ಚಮಚ ಆಗುವಷ್ಟು ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ಚಮಚ ಕಾಫಿ ಪೌಡರ್ಗೆ 4 ಚಮಚ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಕಾಫಿ ಪೌಡರ್ ಯೂಸ್ ಮಾಡುವಾಗ ಡಬಲ್ ಕ್ವಾಂಟಿಟಿಯಲ್ಲಿ ಇರಬೇಕು ನಮಗೆ ಸಕ್ಕರೆ. ಸೊ ನಾನು ಇಲ್ಲಿ ನೆಸ್ಕೆಫೆ ಅವರ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಪೌಡರ್ ಮಾಡಿ ತರುವ. ಸೊ ನೋಡಿದ್ರಲ್ಲ, ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪೌಡರ್ ಮಾಡಿ ತಂದಿದ್ದೀನಿ. ಖಾಲಿ ಕಾಫಿ ಪೌಡರ್ ಮತ್ತು ಸಕ್ಕರೆಯನ್ನು ಮಾತ್ರ ಇಲ್ಲಿ ನಾನು ಪೌಡರ್ ಮಾಡಿ ತಂದಿದ್ದು. ಸೊ ಇವಾಗ ಇದಕ್ಕೆ ನಾನು 2 ಐಸ್ ಕ್ಯೂಬ್ನ ಹಾಕ್ತಾ ಇದ್ದೀನಿ. 2ಕ್ಕಿಂತ ಜಾಸ್ತಿ ಐಸ್ ಕ್ಯೂಬ್ನ ಹಾಕಲಿಕ್ಕೆ ಹೋಗಬೇಡಿ, ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ 2 ಐಸ್ ಕ್ಯೂಬ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮಿಕ್ಸಿಯನ್ನು ಇವಾಗ ನಾವು ಆನ್ ಮಾಡಿ ಆಫ್ ಮಾಡಿ ಆನ್ ಆಫ್ ಮಾಡಿ 2 ಸಲ ಈ ರೀತಿ ನಾವು ನೋಡಿ ಗ್ರೈಂಡ್ ಮಾಡಿ ತರಬೇಕು. ಆವಾಗ ಈ ಕನ್ಸಿಸ್ಟೆನ್ಸಿಗೆ ಬರ್ತದೆ. ನೋಡಿದ್ರಲ್ಲ, ಕಂಟಿನ್ಯೂಸ್ ಆಗಿ ಮಿಕ್ಸಿ ಜಾರನ್ನು ರನ್ ಮಾಡ್ಕೋಬೇಡಿ, ಆನ್ ಆಫ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಇದನ್ನು ಗ್ರೈಂಡ್ ಮಾಡಿದೆ. ಸೊ 1 ನಿಮಿಷದ ನಂತರ ನೋಡಿದ್ರಲ್ಲ, ನಮಗೆ ಕ್ರೀಮಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಕಾಫಿ ಇವಾಗ ರೆಡಿಯಾಗಿದೆ. ಸೊ ನಿಮಗೆ ಇನ್ನೂ ತುಂಬ ತಿಕ್ಕಾಗಿ ಬೇಕಂತ ಹೇಳಿದರೆ ಇನ್ನೂ ಒಂದ್ಸಲ 1 ನಿಮಿಷ ನೀವು ಮಿಕ್ಸಿ ಜಾರನ್ನು ಗ್ರೈಂಡ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಎಷ್ಟೊಂದು ಈಸಿಯಾಗಿ ನಮಗೆ ಇದರಲ್ಲಿ ಮಾಡಲಿಕ್ಕೆ ಆಯ್ತು ಅಂತ ಹೇಳಿ ಮಿಕ್ಸಿ ಜಾರಲ್ಲೇ. ಸೊ ಇವಾಗ ಇದನ್ನು ನಾನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಸೊ ನಾನು ಯಾವ ಕಪ್ಪಲ್ಲಿ ಕಾಫಿ ಪೌಡರ್ ಮತ್ತು ಸಕ್ಕರೆ ತೆಗೆದಿದೆಯಲ್ಲ, ಅದರಲ್ಲೇ ಒಂದು ನನಗೆ ಫುಲ್ ಕಪ್ಪಾಗಿ ನನಗೆ ಇಲ್ಲಿ ಈ ಕ್ರೀಮ್ ರೆಡಿಯಾಗಿ ಸಿಕ್ಕಿದೆ. ಇವಾಗ ನೋಡೋಣ ನಾವು ಕೋಲ್ಡ್ ಕಾಫಿ ಇದರಿಂದ ಯಾವ ಥರ ಮಾಡೋದು ಅಂತ ಹೇಳಿ. ಇವಾಗ ನಾನಿಲ್ಲಿ 1 ಕಪ್ಗೆ ನಮಗೆ ರುಚಿಗೆ ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕ್ಕೋಬೇಕು. ಸಕ್ಕರೆ ಹಾಕಿದ ನಂತರ ನಾವು ರೆಡಿ ಮಾಡಿಟ್ಕೊಂಡಂಥ ಕ್ರೀಮ್ ಇದೆಯಲ್ಲ, ಇವಾಗ ಇದನ್ನು ಹಾಕ್ಕೋಬೇಕು. ನಾನಿಲ್ಲಿ 2 ರಿಂದ 3 ಚಮಚ ಆಗುವಷ್ಟು ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ನಮಗೆ ಇವಾಗ ಕೋಲ್ಡ್ ಕಾಫಿ ಬೇಡ, ಹಾಟ್ ಕಾಫಿ ಬೇಕಂತ ಹೇಳಿದರೆ ನಾವಿಲ್ಲಿ ನೆಕ್ಸ್ಟ್ ಹಾಲು ಸೇರಿಸುವಾಗ ಬಿಸಿ ಇರುವ ಹಾಲನ್ನು ಹಾಕ್ಕೋಬೇಕು. ನನಗೆ ಇಲ್ಲಿ ಕೋಲ್ಡ್ ಕಾಫಿ ಮಾಡೋದ್ರಿಂದ ನಾನು ಕೋಲ್ಡ್ ಆಗಿರುವಂಥ ಹಾಲನ್ನು ಈ ರೀತಿ ಮೇಲೆಯಿಂದ ಎತ್ತಿ ನಾವು ಹಾಕ್ಕೋಬೇಕು. ನೋಡಿ, ಆವಾಗ ಈ ಕನ್ಸಿಸ್ಟೆನ್ಸಿಗೆ ನಮಗೆ ಸಿಗ್ತದೆ. ಸೊ ಈ ಥರ ನಾವು ಎಳ್ದು ಅದನ್ನು ಮೇಲಿಂದ ಹೈಟಲ್ಲಿ ಈ ಥರ ಹಾಲನ್ನು ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ, ಯಾವ ಥರ ಬಬಲ್ಸ್ ಎಲ್ಲ ಬಂದು ಚೆನ್ನಾಗಿದೆ ಅಂತ ಹೇಳಿ. ನಂತರ ಏನು ಗೊತ್ತಾ, ಇವಾಗ ನನಗೆ ಸ್ವಲ್ಪ ಹಾಲು ಕಂಪ್ಲೀಟಾಗಿ ಫುಲ್ ಮೇಲೆ ಬರಲಿ ಅಂತ ಆಯಿತು. ಅದಕ್ಕೆ ಮತ್ತೆ ಸ್ವಲ್ಪ ಹಾಲನ್ನು ನಾನು ಇವಾಗ ಹಾಕಿದೆ. ಸೊ ನೆಕ್ಸ್ಟ್ ಏನಂದರೆ, ನಮಗೆ ಇವಾಗ ನಾವು ಇದಕ್ಕೆ ಹಾಲಿಗೆ ಫಸ್ಟಿಗೆ ನಾವು ಈ ಗ್ಲಾಸ್ಗೆ ನಾವು ಸಕ್ಕರೆ ಹಾಕಿದ್ವಿ ಅಲ್ಲ, ಸೊ ಆದ ಕಾರಣ ಈ ಸಕ್ಕರೆಯನ್ನು ಚೆನ್ನಾಗಿ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು. ಸೊ ಅಷ್ಟೇ ತನಕ ನಾವು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸಕ್ಕರೆ ನಿಮ್ಮ ರುಚಿಗೆ ಬೇಕಾಗುವಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಕೊನೆಗೆ ಇದಕ್ಕೆ ನಾನು ಸ್ವಲ್ಪ ಇದರ ಮೇಲ್ಗಡೆಗೆ ಮತ್ತೆ ಆ ಕ್ರೀಮ್ ಇದೆಯಲ್ಲ, ಅದನ್ನು ಈ ಥರ ಹಾಕ್ತಾ ಇದ್ದೀನಿ. ಸುಮ್ಮನೆ ಡೆಕೋರೇಷನ್ಗೆ ಮಾತ್ರ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಯೂಟ್ಯೂಬ್ಗೆ ಈ ಥರ ವೀಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮಾತ್ರ ಹಾಕಿದ್ದೀನಿ. ಈ ಥರ ಮೇಲ್ಗಡೆ ಹಾಕಬೇಕಂತ ಏನಿಲ್ಲ. ನಾವು ಆಲ್ರೆಡಿ ಮಿಕ್ಸ್ ಮಾಡಿದ್ವಿ ಅಲ್ಲ, ಆವಾಗ ಬೇಕಂದರೆ ಮತ್ತೆ ಐಸ್ ಕ್ಯೂಬ್ನ ನೀವು ಹಾಕ್ಕೋಬೋದು. ಹಾಟ್ ಕಾಫಿ ಮಾಡೋದಾದರೆ ನಿಮ್ಗೆ ಏನಂದರೆ, ಈ ಕ್ರೀಮ್ ಹಾಕಿದ ನಂತರ ಬಿಸಿ ಇರುವ ಹಾಲನ್ನು ಹಾಕಿ ಈ ಥರ ಕಲಸಿ ನಾವು ಸರ್ವ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಮನೆಯಲ್ಲಿ ನಮಗೆ ಮಿಕ್ಸಿ ಜಾರ್ ಇದ್ದರೆ ಸಾಕು, ಸುಲಭವಾಗಿ ಕ್ಯಾಪಚಿನೋ ಕೋಲ್ಡ್ ಕಾಫಿ ಅಥವಾ ಕ್ಯಾಪಚಿನೋ ಹಾಟ್ ಕಾಫಿನ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಗನೆ ಬಂದು ತಲುಪಬಹುದು. ಹಾಗೂ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ.